ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಮಂಗಳವಾರದ ಬೆಳಗಿನ ವ್ಲಾಗು. ಟೈಮ್ ಬಂದು ಒಂದು 6ರಿಂದ 6:30. 6:30ನೇ. ನಾನು ಎದ್ದಿದ್ದೆ 6:15, 6:30 ಅಂದ್ಕೊಳ್ಳಿ. ಇದು ನೋಡಿ, ಇವಾಗೆಲ್ಲ ಬಂದು ಬಾಗಿಲು ತೊಳ್ಕೊತಾ ಇದ್ದೀನಿ. ಪಾರ್ಕಿಂಗ್ ಏನು ತೊಳೆಯೋಕೆ ಹೋಗಿಲ್ಲ. ಪಾರ್ಕಿಂಗ್ ಎಲ್ಲ ತೊಳ್ಕೊಂಡು ಕೂತ್ಕೊಂಡ್ರೆ ನಾನು ಇಲ್ಲಿ ಪಾರ್ಕಿಂಗ್ ತೊಳೆದ್ಬಿಟ್ಟು ಆಚೆ ಎಲ್ಲ ತೊಳೆದ್ಬಿಟ್ಟು ಬರೋ ಅಷ್ಟರಲ್ಲಿ ಇದು ನೀರೆಲ್ಲ ಇರುತ್ತಲ್ಲ, ಅದೆಲ್ಲ ನಾನು ರಂಗೋಲಿ ಬಿಡೋ ಟೈಮಲ್ಲೆಲ್ಲ ಮೇಲೆ ನೀರೆಲ್ಲ ಬಂದ್ಬಿಡುತ್ತೆ. ಅದಕ್ಕೇ ಟೈಮ್ ಆಗೋಗಿತ್ತು ಅಂದ್ಬಿಟ್ಟು ಆಚೆ ಮಾತ್ರ ತೊಳಿತಾ ಇದ್ದೀನಿ. ಆಮೇಲೆ ಬಂದುಬಿಟ್ಟು ಒಳಗಡೆ ಪಾರ್ಕಿಂಗ್ನ ಒರೆಸ್ಕೊತೀನಿ. ಏನು ಅರ್ಶಿನ ಕುಂಕುಮ ಎಲ್ಲ ಇವಾಗ ಆಮೇಲೆ ಮಾಡ್ಕೊತೀನಿ. ಇವಾಗ ಸದ್ಯಕ್ಕೆ ಏನೂ ಮಾಡೋಕ್ಕೆ ಹೋಗ್ತಾಯಿಲ್ಲ. ಇವಾಗ ಸದ್ಯಕ್ಕೆ ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಒಳಗಡೆ ಕೆಲಸ ಮಾಡ್ಕೊಬೇಕು. ನೋಡಿ, ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ. ಚಿಕ್ಕದೊಂದು ರಂಗೋಲಿ, ದೊಡ್ಡದೇನು ನನಗೆ ಜಾಸ್ತಿ ರಂಗೋಲಿ ಅಂದರೆ ಮುಂಚೆ ಬಿಡಿಸ್ತಾ ಇದ್ದೆ. ಇವಾಗ ಯಾಕೋ ನನ್ನ ರಂಗೋಲಿಗಳು ಅಷ್ಟೊಂದು ಮರ್ತೋಗ್ಬಿಟ್ಟಿದೆ ಎಲ್ಲನೂ. ಮುಂಚೆ ರಂಗೋಲಿ ಬಿಡೋಕ್ಕೆ ಅಂತಲೇ ಒಂದು ಬುಕ್ಸ್ ಇಟ್ಕೊಂಡು ಅದರಲ್ಲಿ ಯಾರ್ಯಾರ ಮನೆ ಹತ್ರ ಯಾವ್ದಾವ್ದು ಬಿಡ್ತಾರೆ ಮತ್ತು ಯಾರ್ಯಾರ ಹತ್ರ ಚೆನ್ನಾಗಿರೋದು ಯಾರು ಬಿಡ್ತಾರೆ ಅಲ್ಲೆಲ್ಲ ಹೋಗ್ಬಿಟ್ಟು ನೋಡಿಕೊಂಡು ರಂಗೋಲಿಗಳೆಲ್ಲ ಬಿಡಿಸಿಟ್ಕೊಂಡಿದ್ದೆ. ಇವಾಗ ಅದೆಲ್ಲ ಕ್ರೇಜ್ ಹೊಟ್ಟೋಯ್ತು. ಮನೆ ಮುಂದೆ ಒಂದು ಸದ್ಯಕ್ಕೆ ರಂಗೋಲಿ ಹಾಕಿದ್ರೆ ಸಾಕು ಅನ್ನೋ ಥರ ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ. ನೋಡಿ, ಇವಾಗ ಬಾಗಿಲಿಗೆ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ತಾಯಿದ್ದೀನಿ ಅಷ್ಟೇ. ಜಾಸ್ತಿ ದೊಡ್ಡದು ಏನು ಹಾಕಲ್ಲ. ನಾನು ಆ ಕಡೆ ಇದು ನಮ್ಮ ಮನೆ ಬಾಗಿಲು ಮತ್ತು ಇದು ಕಲ್ಲಿದೆಯಲ್ಲ ಅಷ್ಟು ಮಾತ್ರನೇ ಹಾಕ್ಕೊಳ್ಳೋದು. ರೋಡ್ಗೆಲ್ಲ ಹಾಕೋಕ್ಕೆ ಹೋಗೋದಿಲ್ಲ. ಅದೆಲ್ಲ ತಿರ್ಗಾ ತೊಳೆಯೋಕ್ಕೆಲ್ಲ ಕಷ್ಟ ಆಗುತ್ತೆ. ಅದಕ್ಕೆ ಬಾಗಿಲಿಗೆ ಅಷ್ಟಕ್ಕೆಲ್ಲ ನೀರು ಹಾಕ್ಬಿಟ್ಟು ನಾನು ಕಲ್ಲ ಮೇಲೆ ಅಷ್ಟೇ ರಂಗೋಲಿ ಹಾಕ್ಕೋತೀನಿ. ನೋಡಿ, ಚಿಕ್ಕದು 5ರಿಂದ 1 ನನಗೆ ಬರೋ ಥರ ಬಿಡಿಸ್ತಾ ಇದ್ದೀನಿ. ರಂಗೋಲಿ ಎಲ್ಲ ಹಾಕ್ಬಿಟ್ಟು ಒಳಗಡೆ ಕೆಲಸ ಮಾಡ್ಕೊಬೇಕು. ನೋಡಿ, ಇವಾಗ ರಂಗೋಲಿ ಹಾಕಾಯಿತು. ಇವಾಗ ರಂಗೋಲಿ ಹಾಕ್ಬಿಟ್ಟು ಬಂದು ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ನನ್ನ ಮಗ ಫ್ರೈಡ್ ರೈಸ್ ಮಾಡು ಅಂತ ಇದ್ದ. ಸ್ಯಾಟರ್ಡೇ ಮಾಡಿದ್ದೀನಿ. ಇವಾಗಲೇ ಇನ್ನೊಂದು ಸಲ ಮಾಡಮ್ಮ, ಚೆನ್ನಾಗಿ ಮಾಡ್ತೀಯ ಅಂತ. ಯಾವಾಗೂ ಅವ್ನು ಹೇಳಿದ್ದೇ ಮಾಡಬೇಕು. ನಾನೇನಾದ್ರು ಇವಾಗ ಚಿತ್ರಾನ್ನ, ಉಪ್ಪಿಟ್ಟು ಇಂಥವೇನಾದ್ರು ಮಾಡಿದ್ರೆ ಅವ್ನು ಬಾಕ್ಸಿಗೆ ನಾನು ತಿನ್ನಲ್ಲ ಅಂದ್ಕೊಂಡು ಬಾಕ್ಸ್ಗೂ ತೊಗೊಂಡೋಗೋದಿಲ್ಲ. ಹಂಗೆ ಬೇಕಾದ್ರೆ ಉಪವಾಸ ಇರ್ತಾನೆ. ಅದಕ್ಕೆ ಹೋಗ್ಲಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಎಲ್ಲ ಅಕ್ಕಿ ತೊಳೆದಿಟ್ಬಿಟ್ಟು ಅಷ್ಟರಲ್ಲಿ ಅನ್ನ ಆಗಲಿ ಅಂದ್ಬಿಟ್ಟು ಇಟ್ಬಿಟ್ಟು ಬೇರೆ ಕೆಲಸ ಮಾಡ್ಕೊತೀನಿ. ಆಮೇಲೆ ಸ್ವಲ್ಪ ಅನ್ನ ಎಲ್ಲ ಆರಬೇಕಲ್ಲ ಫ್ರೈಡ್ ರೈಸ್ಗೆ, ಅದಕ್ಕೇ ಫಸ್ಟ್ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಸಾರೆಲ್ಲ ಬಿಸಿಗೆ ಇಟ್ಬಿಟ್ಟು ಅಮ್ಮಂಗೆ ಕಾಫಿ ಎಲ್ಲ ಮಾಡ್ಕೊಂಡು ಕೊಟ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊತೀನಿ. ನೋಡಿ, ಇವಾಗ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಇಟ್ಕೊಂಡ್ಬಿಟ್ಟು ಆಮೇಲೆ ಮೇಲೆಲ್ಲ ಹೋಗ್ಬಿಟ್ಟು ನೀರು ಗಿಡಗಳಿಗೆಲ್ಲ ನೀರು ಹಾಕಬೇಕು. ಎಲ್ಲ ಹಾಕ್ಬಿಟ್ಟು ಬರೋಣ ಅಂತ. ಇವಾಗ ರಂಗೋಲಿ ಹಾಕ್ಬಿಟ್ಟು ಬಂದಮೇಲೆ ಇವಾಗ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಅನ್ನಕ್ಕೆ ಇಟ್ಬಿಟ್ಟು ಡೈರೆಕ್ಟ್ ಇವಾಗ ಮಾಡಿ ಮೇಲೆ ಹೋಗ್ಬಿಟ್ಟು ನೀರು ತುಂಬಿಸ್ಬೇಕಲ್ಲ, ಮೋಟ್ರ್ ಆನ್ ಮಾಡಿ ಮೋಟ್ರ್ ಆನ್ ಮಾಡೋಕ್ಕೆ ಹೋಗಬೇಕು. ಮತ್ತು ನಮ್ಮ ಮನೆಯವರು ಬೆಳಗ್ಗೆ ಎದ್ದು ಲೇಟ್ ಆಗುತ್ತಲ್ಲ ಅವರು ಎದ್ದೇಳೋದು. ಅದಕ್ಕೇ ನಾನೇ ಎಲ್ಲ ಮಾಡ್ಕೊಂಬಿಡ್ತೀನಿ. ಒಂದೊಂದು ದಿವಸ ಅವ್ರು ಹೋಗ್ಬಿಟ್ಟು ಪಾಟ್ಗೆಲ್ಲ ನೀರು ಹಾಕ್ತಾರೆ, ಇನ್ನೊಂದು ದಿವಸ ನಾನು ಹಾಕ್ತೀನಿ. ನನಗೆ ಯಾವಾಗ ಟೈಮ್ ಇರುತ್ತೋ ಅವಾಗ ಹೋಗ್ಬಿಟ್ಟು ಹಾಕ್ಬಿಟ್ಟು ಬರ್ತೀನಿ. ನೋಡಿ, ಇವಾಗ ನೀರೆಲ್ಲ ಬಿಟ್ಕೊತಾ ಇದ್ದೀನಿ. ಮೋಟ್ರ್ ಆನ್ ಮಾಡಿಬಿಟ್ಟು ಈ ಕೆಲಸ ಮಾಡ್ಕೊತೀನಿ. ನೋಡಿ, ಇವಾಗ ನೀರೆಲ್ಲ ತುಂಬ್ತಾ ಇದೆ. ನೀರೆಲ್ಲ ತುಂಬಿ ಆದಮೇಲೆ ಗಿಡಗಳಿಗೆ ನೀರು ಹಾಕ್ಬಿಟ್ಟು, ಆದರೆ ಟೈಮ್ ಇತ್ತು ಅಂದರೆ 1-2 ನಿಮಿಷ ವಾಕ್ ಮಾಡ್ತೀನಿ. ಟೈಮ್ ಇಲ್ಲ ಅಂದರೆ ವಾಕ್ ಮಾಡೋಕ್ಕೂ ಹೋಗೋದಿಲ್ಲ. ನೀರು ಹಾಕ್ಬಿಟ್ಟು ಬರ್ತಾಯಿರ್ತೀನಿ ಅಷ್ಟೇ. ನಾನು ಹಾಕ್ತೀನಿ, ಇಲ್ಲ ನಮ್ಮ ಮನೆಯವ್ರು ಹಾಕ್ತಾರೆ. ಇವಾಗ ಬೇಸಿಗೆ ಬೇರೆ ಅಲ್ವಾ, ಡೈಲಿ ಹಾಕ್ಲೇಬೇಕು ನೀರು. ಅದಕ್ಕೇ ಹಾಕ್ತೀನಿ. ಅವ್ರು ಇನ್ನೂ ಮಲ್ಗೆ ಇದ್ದರು ನಮ್ಮ ಮನೆಯವರು. ಅದಕ್ಕೇ ಅವರು ನೈಟೆಲ್ಲ ಕೆಲಸ ಮಾಡಿರ್ತಾರೆ. ಒಂದು 11 ಗಂಟೆ ತನಕನೂ ಇಲ್ಲ ಕೆಲಸ ಇರುತ್ತೆ. ಆಫೀಸ್ಗೆ ಹೋಗ್ಬಿಟ್ಟು ಬಂದು 11 ಗಂಟೆ ತನಕ ಇವಾಗ ತುಂಬ ಕೆಲಸ ಇದೆ ಅಂದ್ಬಿಟ್ಟು 11 ಗಂಟೆವರೆಗೂ ಕೂತಿರ್ತಾರೆ ಮಾಡಿಕೊಂಡು. ಅದಕ್ಕೆ ಏನು ಹೇಳೋದು ಅಂದ್ಬಿಟ್ಟು ನಾನೇ ಎಲ್ಲ ನೀರೆಲ್ಲ ಹಾಕ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು ಇವಾಗ ತರಕಾರಿಗಳೆಲ್ಲ ಹಚ್ಚಿಟ್ಕೋತಾ ಇದ್ದೀನಿ. ಸ್ವಲ್ಪ ಕಸ ಹಾಕ್ಬಿಟ್ಟು ಬರಬೇಕಿತ್ತು. ಕಸದವ್ರು ಬಂದಿದ್ರು, ಅದೆಲ್ಲ ಕಸ ಎಲ್ಲ ಹಾಕ್ಬಿಟ್ಟು ಬಂದು ಇವಾಗ ನೋಡಿ ಇದೆಲ್ಲ ತರಕಾರಿ ಎಲ್ಲ ಹಚ್ಚಿಟ್ಕೋತಾ ಇದ್ದೀನಿ. ತರಕಾರಿ ಎಲ್ಲ ಹಚ್ಚಿಟ್ಕೊಂಡು ಆಮೇಲೆ ಫ್ರೈಡ್ ರೈಸ್ ಮಾಡಿಬಿಟ್ಟು ಇನ್ನು ಆ್ಯಸ್ ಯೂಶ್ವಲ್ ಮಾಮೂಲಿ ನಾರ್ಮಲ್ ರೂಟೀನ್ ಕೆಲಸಗಳಿರುತ್ತಲ್ಲ ಅದೆಲ್ಲ ಮಾಡ್ಕೊಬೇಕು. ನೋಡಿ, ಇವಾಗ ಕ್ಯಾಬೇಜ್ ಹಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಕ್ಯಾರೆಟು, ಹುಳ್ಳಿಕಾಯಿ ಮತ್ತು ಇದು ಶುಂಠಿ ಮತ್ತು ಬೆಳ್ಳುಳ್ಳಿ. ಶುಂಠಿನೂ ತುರಿದಿಟ್ಕೊಂಡಿದ್ದೀನಿ. ಇದು ಸ್ಟ್ರೀಟ್ ಸ್ಟೈಲ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಇದು ಹಸಿರುಮೆಣ್ಸಿನ್ಕಾಯಿ ಹಚ್ಕೋತಾ ಇದ್ದೀನಿ. ಎಲ್ಲ ಪುಡಿಗಳು ಹಾಕ್ಬಿಟ್ಟು ಮಾಡೋದು, ಆ ಥರ ಮಾಡ್ತಾಯಿದ್ದೀನಿ. ಅಚ್ಕಾರದ ಪುಡಿನೂ ಹಾಕ್ತೀನಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ. ಇದು ರುಚಿಗೆ ತಕ್ಕಷ್ಟು ಬೇಕಾದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋದು. ಜಾಸ್ತಿ ಏನು ಅಂದರೆ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಮ್ಮ ಮನೇಲಿ ಖಾರ ತಿಂತಾರೆ, ಅದಕ್ಕೇ
ನಾನು ಹಾಕ್ತೀನಿ. ಒಂದು 5ರಿಂದ 6 ಮೆಣಸಿನ್ಕಾಯಿ ಹೆಚ್ಚು ಹಾಕೋತಿದ್ದೀನಿ. ಇದೇನು ಜಾಸ್ತಿ ಖಾರ ಇಲ್ಲ ಈ ಮೆಣಸಿನ್ಕಾಯಿ, ಅದಕ್ಕೇ ಒಂದು 5ರಿಂದ 6 ಹೆಚ್ಚು ಹಾಕೋತಾಯಿದ್ದೀನಿ ಅಷ್ಟೇ. ಇದೆಲ್ಲನೂ ನಾನು ಮೊನ್ನೆ ಲಾಸ್ಟ್ ಟೈಮ್ ಮಾಡಿದ್ದಾಗ ಬರೀ ಪೆಪ್ಪರ್ ಪೌಡರು ಮತ್ತು ಫ್ರೈಡ್ ರೈಸ್ ಪೌಡರ್ ಅಷ್ಟೇ ಹಾಕ್ಕೊಂಡಿದ್ದೆ. ಈಗ ಎಲ್ಲ ರೀತಿ ಪೌಡ್ರು ಹಾಕ್ಕೊತೀನಿ. ಇವಾಗ ನೋಡಿ ಕೊತ್ತಂಬರಿ ಸೊಪ್ಪೆಲ್ಲ ಹಚ್ಚಿಟ್ಕೊತಾ ಇದ್ದೀನಿ. ನೋಡಿ ಕ್ಯಾಬೇಜು, ಈರುಳ್ಳಿ, ಕ್ಯಾರೆಟು ಮತ್ತು ಹುರುಳಿಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ಹಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಎಲ್ಲ ರೀತಿ ಪೌಡ್ರುಗಳ್ನ ತೆಗ್ದಿಟ್ಕೊತೀನಿ. ಅಷ್ಟರಲ್ಲಿ ಇವಾಗೆಲ್ಲ ಅಲ್ಲಿ ಅನ್ನ ಸ್ವಲ್ಪ ಆರಬೇಕಿತ್ತು. ಅನ್ನ ಆರಕ್ಕೆ ಇಟ್ಬಿಟ್ಟು ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳೆದಿಕ್ಕೊಂಬಿಡ್ತೀನಿ. ಬೆಳಿಗ್ಗೆ ಎದ್ದರೆ ಎಷ್ಟು ಕೆಲಸಗಳು ಇದ್ದೇ ಇರುತ್ತೆ. ನೈಟೆಲ್ಲ ಪಾತ್ರೆ ತೊಳೆದಿದ್ದೀನಿ. ಇದು ಮುದ್ದೆ ಮಾಡಿದ್ನಲ್ಲ ಅದೊಂದು ಉಳಿದಿತ್ತು. ಮತ್ತು ಇವಾಗ ಬೆಳಗಿಂದು ಈ ಕಾಫಿ ಮಾಡಿದ್ದು ಅವೆಲ್ಲ ಇತ್ತು, ಅವೆಲ್ಲ ತೊಳ್ಕೊತಾ ಇದ್ದೀನಿ. ಡೈಲಿ ಇದ್ದಿದ್ದೇ ಕೆಲಸ ಯಾವಾಗೂ ಅಷ್ಟೇ. ಇದು ನಾರ್ಮಲಾಗಿ ನಾನು ನೈಟೆಲ್ಲ ತೊಳೆದಿಟ್ಟಿದ್ರು ಬೆಳಗ್ಗೆ ಇಷ್ಟು ಪಾತ್ರೆ ಇದ್ದೇ ಇರುತ್ತೆ. ಇವಾಗ ಇಲ್ಲಿ ಪಾತ್ರೆ ಎಲ್ಲ ತೊಳ್ಕೊಂಡು ಆಮೇಲೆ ಅನ್ನ ಸ್ವಲ್ಪ ಆರಕ್ಕೆ ಇಟ್ಟಿದ್ದೀನಿ. ಅದೆಲ್ಲ ಅನ್ನ ಆರಿದ್ಮೇಲೆ ಒಗ್ಗರಣೆ ಹಾಕ್ಬಿಟ್ಟು ಇನ್ನು ಬೇರೆ ಕೆಲಸ ಮಾಡ್ಕೊತೀನಿ. ನಮ್ಮ ಮನೆಯವರು ದೀಪ ಹಚ್ಚೋಗ್ತಾರೆ. ನಾನು ಆಮೇಲೆ ಅಂದರೆ ನಾನು ಅವ್ರ ಎಲ್ಲ ಒಟ್ಟಿಗೆ ಹೋಗೋದಲ್ವ, ಅವ್ರು ಹಚ್ಚಿರ್ತಾರೆ. ನಾನು ಆಮೇಲೆ ಹಂಗೇ ಬೆಳಗ್ಬಿಟ್ಟು ಕಡ್ಡಿ ಬೆಳಗ್ಬಿಟ್ಟು ಹೊರಡ್ತೀನಿ ಅಷ್ಟೇ. ನೋಡಿ ಇವಾಗ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಒಗ್ಗರಣೆ ಹಾಕ್ಕೋತೀನಿ. ಎಷ್ಟೇ ತೊಳೆದ್ರೂ ಪಾತ್ರೆಗಳಂತೂ ಎನಿ ಟೈಮ್ ಯಾವಾಗೂ ಬಿದ್ದೇ ಇರುತ್ತೆ. ನಾನು ಅವಾಗಲೇ ಎಲ್ಲ ತೊಳ್ಕೊಂಬಿಡ್ತೀನಿ. ಇವಾಗ ಅಡುಗೆ ಮಾಡೋ ಟೈಮಲ್ಲಿ ಎಷ್ಟು ಪಾತ್ರೆ ಇರುತ್ತೋ ಅದೆಲ್ಲ ಹಂಗೆ ತೊಳೆದಿಟ್ಕೊಂಬಿಡ್ತೀನಿ. ಆಮೇಲೆ ಊಟ ಆದಮೇಲೆ ನೈಟು ತೊಳಿತೀನಿ. ಇದು ನಮ್ಮ ಮನೆಯವರು ನೈಟು ಲೇಟಾಗಿ ಊಟ ಮಾಡ್ತಾರಲ್ಲ, ಅದು ಹಂಗೆ ತಟ್ಟೆ ಎಲ್ಲನೂ. ಮತ್ತು ಮುದ್ದೆ ತಪ್ಪಲೆ ಯಾವಾಗೂ ರೆಗ್ಯುಲರಾಗಿ ನೆನೆ ಹಾಕ್ಬಿಟ್ಟಿರ್ತೀನಿ. ಬೆಳಗ್ಗೆನೇ ನಾನು ಅದು ವಾಶ್ ಮಾಡ್ಕೊಳ್ಳೋದು. ನೋಡಿ ಇವಾಗ ಫ್ರೈಡ್ ರೈಸ್ ಮಸಾಲ ಮತ್ತು ಇನ್ನೊಂದು ಎಗ್ ರೈಸ್ ಮಸಾಲ ಒಂದು ಹಾಕ್ಕೊಂಡಿದ್ದೀನಿ. ಬಿರಿಯಾನಿ ಮಸಾಲ, ಚಿಕನ್ ಪೌಡರು, ಚಿಕನ್ ಮಸಾಲ, ಸೋಯಾ ಸಾಸು ಮತ್ತು ಇದು ಗರಂ ಮಸಾಲ ಮತ್ತು ಇದು ಪೆಪ್ಪರ್ ಪೌಡರು ಸ್ವಲ್ಪ ಖಾಲಿಯಾಗಿದೆ. ಧನಿಯಾ ಪುಡಿ, ಸ್ವಲ್ಪ ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಇದಿಷ್ಟನ್ನು ಯೂಸ್ ಮಾಡ್ಕೊತೀನಿ. ಮತ್ತು ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು, ಕ್ಯಾಬೇಜು, ಈರುಳ್ಳಿ, ಕ್ಯಾರೆಟು ಇದು ನಾರ್ಮಲಾಗಿ ಎಲ್ಲ ಹಚ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದಷ್ಟನ್ನು ಹಾಕ್ಕೊಳ್ಳೋದು. ಸ್ವಲ್ಪ ವಿನೆಗರು, ವಿನೆಗರ್ ತೆಗ್ದಿಟ್ಕೊಂಡಿರಲಿಲ್ಲ, ಮರ್ತೋಗಿತ್ತು ವಿನೆಗರು. ಇವಾಗ ನೋಡಿ ಬಾಣಲಿಕ್ಕಾದಮೇಲೆ ಎಣ್ಣೆ ಬಿಸಿ ಆದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಹಾಕ್ಕೊತಾ ಇದ್ದೀನಿ. ಎರಡೂ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಎರಡು ಹಾಕ್ಕೊಂಡು ಫ್ರೈ ಮಾಡಿ ಆಮೇಲೆ ಈರುಳ್ಳಿ ಎಲ್ಲ ಹಾಕ್ಕೊತೀನಿ. ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಇದಕ್ಕೆ ಆಯಿಲು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ ಮತ್ತು ಈರುಳ್ಳಿ ಅರ್ಧ ಈ ಒಗ್ಗರಣೆಗೆ ಹಾಕ್ತೀನಿ, ಅರ್ಧ ಆಮೇಲೆ ಲಾಸ್ಟ್ಗೆ ಅರ್ಧ ಹಾಕ್ತೀನಿ. ಇವಾಗ ನೋಡಿ ಕ್ಯಾರೆಟು, ಹುರುಳಿಕಾಯಿ, ಕ್ಯಾಬೇಜು ಎಲ್ಲ ಹಾಕ್ಕೊಂಡು ಒಟ್ಟಿಗೆ ಎಲ್ಲ ಫ್ರೈ ಮಾಡ್ಕೊಂಬಿಡ್ತೀನಿ. ಹೀಗೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅಂದರೆ ಅರ್ಧ ಫ್ರೈ ಮಾಡ್ಕೊಬೇಕು, ತೀರ ಚೆನ್ನಾಗಿ ಬೇಯಿಸಬಾರ್ದು, ಅವಾಗ ಚೆನ್ನಾಗಿರಲ್ಲ ಫ್ರೈಡ್ ರೈಸ್ ತಿನ್ನೋದಕ್ಕೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನೋಡಿ ವಿನೆಗರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಇದು ಜಾಸ್ತಿ ಹಾಕ್ಕೊಂಬಿಟ್ರೆ ಹುಳಿಯಾಗೋಗ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ಹಾಕ್ಕೊಬೇಕು. ಮತ್ತು ಅಚ್ಚ ಖಾರದ ಪುಡಿ, ಮೆಣಸಿನ್ಕಾಯಿ ಹಾಕಿದೆ ಮತ್ತು ಅಚ್ಚ ಖಾರದ ಪುಡಿನೂ ಹಾಕ್ಕೊತಾ ಇದ್ದೀನಿ. ಮತ್ತು ಧನಿಯಾ ಪೌಡರು ಒಂದು ಸ್ವಲ್ಪ, ಎಲ್ಲ ಸ್ವಲ್ಪನೇ. ಚಿಕನ್ ಮಸಾಲ ಪೌಡರು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನೀವು ಯಾವ ಥರ ಮಸಾಲೆ ತಿಂತೀರೋ ಆ ಥರ. ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ. ಮತ್ತು ಇದು ನೋಡಿ ಬಿರಿಯಾನಿ ಪೌಡರ್ ಸ್ವಲ್ಪ, ಬಿರಿಯಾನಿ ಪೌಡರ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಮತ್ತು ಫ್ರೈಡ್ ರೈಸ್, ಶೆಜ್ವಾನ್ ಫ್ರೈಡ್ ರೈಸ್ ಮಸಾಲ ಅದೊಂಚೂರು. ಮತ್ತು ಇದು ಎಗ್ ರೈಸ್ ಮಸಾಲ, ಫ್ರೈಡ್ ರೈಸ್ ಮಸಾಲ, ಮತ್ತಿದು ಗರಂ ಮಸಾಲ. ಇಷ್ಟು ಎಲ್ಲನೂ ಸ್ವಲ್ಪ ಹಾಕ್ಕೊಳ್ಳೋದಷ್ಟೇ, ಜಾಸ್ತಿ ಏನು ಹಾಕ್ಕೊಳ್ಳೋ ಅಷ್ಟಿಲ್ಲ. ಇದು ನೋಡಿ ಪೆಪ್ಪರ್ ಪೌಡರು ಖಾಲಿ ಆಗೋಯ್ತು ಲಾಸ್ಟ್, ಇದು ಇವತ್ತು ಮಾಡ್ಕೊಬೇಕು. ಇವಾಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಅನ್ನ ಇಟ್ಕೊಂಡಿರ್ತೀನಲ್ಲ ಅದು ಹಾಕ್ಕೊಳ್ಳೋದಷ್ಟೇ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅರ್ಧ ಇದರಲ್ಲೆಲ್ಲನೂ ಉಪ್ಪಿನ ಅಂಶ ಇರುತ್ತೆ, ನೋಡ್ಕೊಂಡು ಉಪ್ಪು ಹಾಕ್ಕೊಬೇಕು. ನೋಡಿ ಇವಾಗ ಅನ್ನ ಆರಕ್ಕಿಟ್ಟಿದ್ದೆ, ಇವಾಗ ಹಾಕ್ಕೊತಾ ಇದ್ದೀನಿ. ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. 1.5 ಗ್ಲಾಸ್ ಅಷ್ಟು ಅನ್ನ ಇಟ್ಟಿದ್ದೆ, ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ. ನನ್ನ ಮನೆಯವ್ರೇನು ಅಷ್ಟೊಂದು ಇಷ್ಟಪಡೋಲ್ಲ, ನಮ್ಮ ಅಮ್ಮ ತಿನ್ನಲ್ಲ, ನಾನು ನನ್ನ ಮಗ, ನಮ್ಮ ಮನೆಯವ್ರು ಸ್ವಲ್ಪನೇ ಅಷ್ಟೇ. ಅವ್ರು ಬೆಳಗ್ಗೆ ತಿಂದೋಗ್ಬೇಕಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ತಿಂತಾರೆ ಅಷ್ಟೇ. ಅವ್ರ ಮಗ ತಿನ್ನಬೇಕು ಅಂದ್ಬಿಟ್ಟು ಹೋಗಲಿ ಮಾಡು ಅಂತಾರಷ್ಟೇ, ಅವರೇನು ಇಷ್ಟಪಡೋದಿಲ್ಲ. ನೋಡಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಮಿಕ್ಸ್ ಮಾಡಿಕೊಂಡು
ಒಂದು ನೋಡಿ ಇದೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಉಪ್ಪು ಬೇಕು ಅನ್ಸರೆ ಈ ಟೈಮಲ್ಲಿ ಹಾಕೊಬೋದು. ನಂಗೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸಿತ್ತು, ಅದಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಬಿಟ್ಟು ಜಸ್ಟ್ ಒಂದು ನಿಮಿಷ ತಿರುಗಿಸ್ಬಿಟ್ಟು ಹಂಗೆ ಮುಚ್ಚಿಟ್ಬಿಟ್ರೆ ಅದು ಈರುಳ್ಳಿ ಫ್ಲೇವರೆಲ್ಲ ಚೆನ್ನಾಗಿ ಒಂಥರ ಸ್ಟ್ರೀಟ್ ಸ್ಟೈಲ್ ಬರುತ್ತಲ್ಲ, ಅದು ಅಂತ ಇರುತ್ತೆ, ಚೆನ್ನಾಗಿರುತ್ತೆ. ಇದು ರೋಡ್ ಮೇಲೆಲ್ಲ ಮಾಡ್ತಾರಲ್ಲ ಫ್ರೈಡ್ ರೈಸು, ಆ ಥರ ಫ್ರೈಡ್ ರೈಸ್ ಇದು. ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಈ ಥರ ಮಾಡ್ತಾರೆ. ನಾನು ಅದನ್ನು ನೋಡ್ಕೊಂಡಿದ್ನಲ್ಲ, ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ನೋಡಿ ಇದನ್ನಿಷ್ಟೇ ಒಂದು ನಿಮಿಷ ಹಿಂಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡ್ತೀನಿ ಅಷ್ಟೇ. ಮತ್ತಿನ್ನೇನು ಬೇಯಿಸೋಕೆ ಹೋಗೋದಿಲ್ಲ. ಆ ಈರುಳ್ಳಿ ಘಮ ಇರುತ್ತಲ್ಲ, ಅದೆಲ್ಲ ಫ್ರೈಡ್ ರೈಸ್ಗೆ ಹರಡ್ಕೊಂಡಿರುತ್ತೆ, ಚೆನ್ನಾಗಿರುತ್ತೆ ಫ್ರೈಡ್ ರೈಸು. ಮತ್ತು ಇವಾಗೆಲ್ಲ ಬಾಕ್ಲೆಲ್ಲ ಗುಡಿಸ್ಕೊತಾ ಇದ್ದೀನಿ. ಒಳಗಡೆ ನಮ್ಮ ಮನೆಯವ್ರು ಐರನ್ ಮಾಡ್ಕೊತಾ ಇದ್ದಾರಲ್ಲ, ಅದಕ್ಕೇ ಅಲ್ಲಿ ಗುಡಿಸ್ಕೊಂಡು ಒರೆಸ್ಕೊಳ್ಳೋಕೆ ಇದಿಲ್ಲ. ಅದಕ್ಕೆ ಅಷ್ಟರಲ್ಲಿ ಈಚೆ ಎಲ್ಲ ಗುಡಿಸ್ಕೊಂಬಿಡೋಣ ಅಂತ ಗುಡಿಸ್ಕೊತಾ ಇದ್ದೀನಿ. ಎಲ್ಲ ಗುಡಿಸಿ ಒರೆಸ್ಕೊಂಡು ಹೊಸ್ಲಿಗೆಲ್ಲ ಕುಂಕುಮ ಇಟ್ಕೊಂಡು ಆಮೇಲೆ ಒಳಗಡೆ ಅವ್ರದ್ದು ಕೆಲಸ ಮುಗ್ದಿರುತ್ತೆ ಐರನ್ನೆಲ್ಲ. ಆಮೇಲೆ ಒಳಗಡೆ ಬಂದೆಲ್ಲ ಮಾಡ್ಕೊತೀನಿ. ಇವಾಗ ನೋಡಿ ಇದೆಲ್ಲ ಗುಡಿಸ್ಕೊತಾ ಇದ್ದೀನಿ. ಹಾಗೆ ನನ್ನ ಮಗನಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕು, ಇನ್ನೂ ಮಾಡಿಲ್ಲ. ಸ್ವಲ್ಪ ಟೈಮ್ ಬೇಗನೆ ಆಗ್ತಾಯಿದೆ ಇವತ್ತು ಲೇಟಾಗಿ. ಅಂದರೆ ಅವರಿಬ್ಬರು ಹೋದ್ಮೇಲೆ ನಾನು ಹೋಗ್ತೀನಿ. ಟೈಮ್ ಬೇರೆ ಆಗೋಗಿದೆ. ಅದಕ್ಕೇ ಮತ್ತೆ ವಾಯ್ಸ್ ಓವರು ಇಲ್ಲೇ ಕೊಟ್ಬಿಡೋಣ ಅಂತ. ಸುಮ್ಮನೆ ಆಫೀಸಲ್ಲಿ ಹೋಗಿ ಕೊಡೋಕೆ ಅದು ತುಂಬ ಸೌಂಡ್ ಅಂದರೆ ಸೌಂಡು. ಅದಕ್ಕೆ ಎಲ್ಲನೂ ನಾನು ಇಷ್ಟು ಕೆಲಸ ಮಾಡ್ಕೊಂಡ್ಬಿಟ್ಟು ವಾಯ್ಸ್ ಓವರ್ ಕೊಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋದೆ. ಬೇರೆ ಯಾವುದೂ ವೀಡಿಯೋ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ನನಗೆ ಎಷ್ಟಿತ್ತೋ ಟೈಮ್ ಅಷ್ಟರಲ್ಲಿ ನಾನು ವೀಡಿಯೋ ಮಾಡಿಟ್ಟಿದ್ದೀನಿ. ನೋಡಿ ಇವಾಗ ಬಾಗಿಲು ಒರೆಸ್ಕೊಳ್ಳೋಕ್ಕೆ ನೀರೆಲ್ಲ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಫಿನಾಯ್ಲ್ ಹಾಕ್ಕೊಂಡು ಲೈಸಾಲ್ ಇರ್ತಲ್ಲ ಅದೊಂದು ಸ್ವಲ್ಪ ಹಾಕ್ಕೊಂಡು ಎಲ್ಲ ಇವಾಗ ಹೊಸ್ಲೆಲ್ಲ ತೊಳ್ಕೊತೀನಿ. ಹೊಸ್ಲೆಲ್ಲ ತೊಳೆದ್ಬಿಟ್ಟು ಇವತ್ತು ಮಂಗಳವಾರಲ್ಲ, ಹೊಸ್ಲೆಲ್ಲ ತೊಳ್ಕೊಂಡು ಬೆಳಗ್ಗೆನೇ ಮಾಡ್ಕೊತೀನಿ ಕೆಲಸನ ನಾನು. ಅಂದರೆ ಬಾಗಿಲು ತೊಳೆಯೋ ಟೈಮಲ್ಲೇ ಇಲ್ಲೆಲ್ಲ ತೊಳೆದ್ಬಿಟ್ಟು ಒರೆಸ್ಕೊಂಬಿಡ್ತೀನಿ. ಮತ್ತು ಕುಂಕುಮ ಎಲ್ಲ ಇಟ್ಬಿಡ್ತಿದ್ದೆ. ಇವತ್ತು ಸ್ವಲ್ಪ ಲೇಟ್ ಆಯ್ತಲ್ಲ, ಅದಕ್ಕೆ ಫಸ್ಟ್ ಬಾಗಿಲು ತೊಳೆದ್ಬಿಟ್ಟು ಬಂದು ಅನ್ನಕ್ಕೆಲ್ಲ ಇಟ್ಬಿಟ್ಟು ಆಮೇಲೆ ಇವಾಗ ಮಾಡ್ಕೊತಾ ಇದ್ದೀನಿ. ನೋಡಿ ಇದೆಲ್ಲ ತೊಳ್ಕೊಂಡು ಒಂದು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಕೊಳ್ಳೋದಷ್ಟೇ. ನೋಡಿ ನಾನೇನು ಜಾಸ್ತಿ ಏನು ಇದು ಮಾಡೋಕ್ಕೆ ಹೋಗಲ್ಲ. ಅರಿಶಿನ ಎಲ್ಲ ಹೊಸ್ಲಿಗೆಲ್ಲ ಹಚ್ಚಿ ಏನು ಇದು ಮಾಡಲ್ಲ. ಸುಮ್ಮನೆ ಹಂಗೆ ಅರಿಶಿನ ಕುಂಕುಮ ಇಡ್ತೀನಿ ಅಷ್ಟೇ. ಮತ್ತೇನು ರಂಗೋಲಿ ಎಲ್ಲ ಮುಂಚೆ ರಂಗೋಲಿ ಬಿಡಿಸ್ತಾ ಇದ್ದೆ, ಇವಾಗ ಪೇಂಟೆಲ್ಲ ಬಿಟ್ಬಿಟ್ಟಿದ್ದೀನಿ. ರಂಗೋಲಿ ಬಿಡಿಸಿದ್ರೆ ಎಲ್ಲ ನಾನು ಬಿಡಿಸಿರೋದಷ್ಟೇ, ಒಂದು ನಿಮಿಷಕ್ಕೆಲ್ಲನೂ ಓಡಾಡ್ತಾ ಎಲ್ಲ ಹಾಳು ಮಾಡಿಬಿಡ್ತಾರೆ. ಅದಕ್ಕೇ ನಾನು ರಂಗೋಲಿ ಏನು ಹಾಕ್ಕೊಳಕ್ಕೆ ಹೋಗಿಲ್ಲ. ನೋಡಿ ಇವಾಗೆಲ್ಲ ಕುಂಕುಮ ಎಲ್ಲ ಇಟ್ಬಿಟ್ಟು ಆಮೇಲೆ ಬಾಗಿಲು ಒರೆಸ್ಕೊತೀನಿ. ಏನು ರಂಗೋಲಿ ಏನು ಬಿಡಿಸೋದಿಲ್ಲ ಸದ್ಯಕ್ಕೆ. ಅದೊಂದು ಇವಾಗ ನಾನು ಬಿಟ್ಟಿದ್ರೂ ಅದೆಲ್ಲ ಇರೋಲ್ಲ ಬಾಗಿಲಲ್ಲಿ. ನನ್ನ ಮಗ ಓಡಾಡಿಕೊಂಡು ನಮ್ಮಮ್ಮ ಎಲ್ಲ ಓಡಾಡ್ತಿರ್ತಾರಲ್ಲ, ಅದೆಲ್ಲ ಹೊಟ್ಟೋಗ್ಬಿಡುತ್ತೆ. ತಿರ್ಗಾ ಅಲ್ಲೆಲ್ಲ ಅಂಡಿರುತ್ತೆ. ಅದಕ್ಕೇ ನಾನು ಲಾಸ್ಟ್ ಟೈಮು ಒಂದು ಸ್ವಲ್ಪ ರಂಗೋಲಿ ಇದ್ರದ್ದು ಪೇಂಟಿಂದ ರಂಗೋಲಿ ಬಿಟ್ಬಿಟ್ಟಿದ್ದೀನಿ. ಇವಾಗ ನೋಡಿ ಅದೆಲ್ಲ ಆಯಿತು. ಇನ್ನು ಸ್ವಲ್ಪ ಬಾಗಿಲೆಲ್ಲ ಇತ್ತಲ್ಲ ಅದೆಲ್ಲ ಒರೆಸ್ಕೊಂಬಿಡ್ತೀನಿ. ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ರೂ ಎಷ್ಟೊಂದು ಸೌಂಡ್ಗಳು, ಏನೂ ಮಾಡೋಕ್ಕಾಗೋದಿಲ್ಲ. ರೂಮ್ ಬಾಗಿಲು ಹಾಕ್ಕೊಂಡು ಕಿಟಕಿಯೆಲ್ಲ ಹಾಕ್ಕೊಂಡು ಸೈಲೆಂಟಾಗಿರೋ ಪ್ಲೇಸಲ್ಲಿ ಬಂದು ವಾಯ್ಸ್ ಓವರ್ ಕೊಡ್ತಿದ್ರು. ಆಚೆದೆಲ್ಲ ಸೌಂಡ್ ಕೇಳಿಸ್ತಾನೆ ಇರುತ್ತೆ. ಇಗ್ನೋರ್ ಮಾಡಿ. ನಾನು ಅದನ್ನೇ ತಿರ್ಗಾ ಎಲ್ಲ ಡಿಲೀಟ್ ಮಾಡಿ ತಿರ್ಗಿ ಇನ್ನೊಂದು ಸಲ ವಾಯ್ಸ್ ಓವರ್ ಕೊಡೋದು ಅದೆಲ್ಲ ಏನೂ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಟೈಮ್ ಇರೋಲ್ಲ ಅಷ್ಟೊಂದು. ನಾನು ಅವಾಗ ವೀಡಿಯೋ ಏನು ಮಾಡಿರ್ತೀನೋ ಅದು ಹಂಗೇ, ಎಷ್ಟು ವೀಡಿಯೋ ಮಾಡಿರ್ತೀನೋ ಅದು ಹಂಗೆ ಎಡಿಟ್ ಮಾಡಿ ಹಂಗೆ ವಾಯ್ಸ್ ಓವರ್ ಕೊಟ್ಬಿಡ್ತೀನಿ. ಅದು ವೀಡಿಯೋನು ನಾನು ಹೆಂಗಿರುತ್ತೆ ಯಾವ ಥರ ಮಾಡಿರ್ತೀನಿ ಅಂತಲೇ ಅದನ್ನೇನು ಡೀಟೇಲಾಗಿ ನೋಡೋದಕ್ಕೂ ಹೋಗೋದಿಲ್ಲ. ಇವಾಗ ನೋಡಿ ಎಲ್ಲ ಒರೆಸ್ಕೊಂಡು ಹೂವು ಎಲ್ಲ ಇಡ್ತಾಯಿದ್ದೀನಿ. ಆಮೇಲೆ ಒಳಗಡೆ ಸ್ವಲ್ಪ ಅದೆಲ್ಲನೂ ಗುಡಿಸ್ಕೊಂಡು ಒರೆಸ್ಕೊಂಬಂದ್ಬಿಡ್ತೀನಿ. ನಮ್ಮ ಮನೆಯವ್ರದ್ದೆಲ್ಲ ಐರನ್ನೆಲ್ಲ ಆಯಿತು. ಅವ್ರು ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಅಷ್ಟರಲ್ಲೆಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಸ್ವಲ್ಪ ಬಟ್ಟೆಗಳಿತ್ತು ಅದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಇವತ್ತು ತುಂಬ ಜಾಸ್ತಿ ಆಗೋಗಿತ್ತು. ಶನಿವಾರ ಹಾಕಿದ್ದಿದ್ದು ತಿರುಗಿ ಇವತ್ತು ತಾಲೆ ಎಷ್ಟೊಂದಿತ್ತು, ಅದಕ್ಕೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಹೋಗ್ತೀನಿ. ಅಮ್ಮ ಬಂದು ಹಾಕ್ಕೊತಾರೆ. ಇವಾಗ ನೋಡಿ ಇನ್ನೊಂದು ಕಡೆ ಇದನ್ನು ಓಮ್ ಕಾಳು ನೀರನ್ನ ಕುಡಿಯೋಣ ಅಂತ ನೀರು ಬಿಸಿಗೆ ಇಟ್ಬಿಟ್ಟು ಓಮ್ ಕಾಳು ಹಾಕೋತಾ ಇದ್ದೀನಿ. ಅಂದರೆ ವೆಯ್ಟ್ ಲಾಸ್ ಆಗುತ್ತೆ ಇದರಿಂದ. ಬೆಳಗ್ಗೆ ಒಂದು ಸಲ ಮತ್ತು ನೈಟ್ ಒಂದು ಸಲ ಮಾಡ್ಕೊಂಡು ಕುಡಿತೀನಿ. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಾನು ಒಂದು ಸಲ ಕುಡಿತಾ ಇದ್ದೆ, ಅವಾಗ ನಾನು ವೆಯ್ಟ್ ಲಾಸ್ ಆಗಿತ್ತು. ಅದಕ್ಕೆ ಇವಾಗ ಅದನ್ನೇ ಟ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೀಟ್ ಆಗುತ್ತೆ. ಹೀಟ್ಗೆ ನೀವು ಕಾಮಕಸ್ತೂರಿ ಬೀಜ ಏನಾದರೂ ಹಾಕ್ಕೊಂಡು ಕುಡಿದ್ರೆ ಸ್ವಲ್ಪ ಕೂಲ್ ಆಗುತ್ತೆ. ಇದರಿಂದ ವೆಯ್ಟ್ ಲಾಸ್ ಆಗುತ್ತೆ ಅಂತ ನಾನು ನೋಡಿದ್ದೀನಿ, ಅಬ್ಸರ್ವ್ ಮಾಡಿದ್ದೀನಿ. ನನಗಾಗಿರೋ ಅನುಭವನ ಹೇಳ್ತಾಯಿದ್ದೀನಿ ನಿಮಗೆ.
ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೊಂದು, ಇದನ್ನು ಬಿಸಿಯಾಗೇ ಕುಡಿಬೇಕು. ಆರಿಸ್ಕೊಂಡು ಕುಡಿದ್ರೆ ಏನು ಯೂಸ್ ಇಲ್ಲ. ನಾವು ಹೆಂಗೆ ಇವಾಗ ಕುದಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಬೇಕಾದ್ರೆ ನೈಟೇ ನೆನೆಸಿಟ್ಬಿಟ್ಟು ಕುದಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು. ನಾನು ಇವಾಗ ಮರ್ತೋಗಿತ್ತು ನೈಟ್ ನೆನೆಸೋದು. ಇದು ಹಿಂಗೆ ಬಿಸಿ ಬಿಸಿ ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.